ಆಯುರ್ವೇದಕ್ಕೋಸ್ಕರ ಜೀವನ ಮುಡುಪಾಗಿಡ್ತೀನಿ, ಇದೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ಹಾಗೊಂದು ವೇಳೆ ಯಾರಾದರೂ ಮಾರುವ ಕಾರ್ಯಕ್ರಮ ಹಾಕ್ಕೊಂಡ್ರೆ ಪ್ರತಿ ಅಕ್ಷರಕ್ಕೆ, ಪದಕ್ಕಲ್ಲ ಪ್ರತಿ ಅಕ್ಷರಕ್ಕೆ ಒಂದೊಂದು ಭ್ರೂಣ ಹತ್ಯೆ ಪಾಪ. ಏನು ಬದಲಾಗಲ್ಲ ಕಾಶಿ ಒಳಗೆ ಅಂತಂದ್ರೆ ಸ್ಮಶಾನ ಬದಲಾಗಲ್ಲ. ನಾನು ಜೀವನ ಬಿಟ್ಬಿಡ್ಬೇಕೇನು, ಸಾಕು, ನನ್ನ ಅಂತ್ಯ ಮಾಡಿಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಬೆಳಗ್ಗೆ ಹೇಳೋದು, ಅಂದರೆ ಅಲ್ಲಿ ಕೂತಿರ್ತಿದ್ದೆ, ನದಿಗೆ ಹೋಗಿ ಸ್ನಾನ ಮಾಡೋದು. ಲಗೇಜ್ ಎಲ್ಲ ಏನು ಇಲ್ಲ, ಲಗೇಜ್ ಎಲ್ಲ ಏನಿಲ್ಲ. ಒಂದು ಪುಸ್ತಕ ಇರ್ತಿತ್ತು, ಒಂದು ಬ್ಯಾಗ್ ಇತ್ತು, ಅದರೊಳಗೆ ಒಂದು ಪುಸ್ತಕ ಬಿದ್ದಿತ್ತು, ಒಂದೊಂದು ಇಷ್ಟಪ್ಪ ಡೈರಿ, ಒಂದು ಪೆನ್ನು, ಒಂದು ಸೆಟ್ ಬಟ್ಟೆ. ಅದು ಏನು, ಇದನ್ನು ತೆಗೆದು ಹಿಂಡು ಹಾಕಿ ಒಣಗಿರ್ತಿದ್ದೆ, ಇನ್ನೊಂದು ಉಟ್ಕೊಳ್ತಿದ್ದೆ. ಅಂಥ ಅದ್ಭುತವಾದ ಸತ್ಯದರ್ಶನ ಅದು ಆಗೋ ಜಾಗ ಅದು. ಒಂದು ಸಾರ್ತಿ ಅಂತೂ ಒಂದು 9-10 ಹೆಣಗಳು ಕ್ಯೂ ಅಲ್ಲಿ ನಿಂತಿದ್ದು. ಸ್ಮಶಾನ ವೈರಾಗ್ಯ ಮನುಷ್ಯನಿಗೆ ಜೀವನದಲ್ಲಿ ಬಂದುಬಿಟ್ರೆ ಒಂದು ಮೋಕ್ಷ ಕೊಟ್ಟೋಗ್ತಾನೆ ಅಂತಾರೆ. ಜೀವನದಲ್ಲಿ ಅತ್ಯಂತ ಬೇಸತ್ತ ವ್ಯಕ್ತಿಗೆ, ಇನ್ನು ಸಾಧ್ಯವೇ ಇಲ್ಲ ಅಂತ ಬೇಸತ್ತ ವ್ಯಕ್ತಿಗೆ ಆ ಸ್ಮಶಾನ ಉತ್ತರ ಆಗತ್ತೆ. ವಿಪರೀತವಾದ ಎನರ್ಜಿಗಳು ಓಡಾಡುವಂಥದ್ದು, ಇದೆಲ್ಲ ಅನುಭವಕ್ಕೆ ಬರುತ್ತೆ. ಇದು ಕೇವಲ ಮತ್ತು ಕೇವಲ ಆ ವಿಷ್ಣು ರೂಪನಾದ ಧನ್ವಂತರಿ ಬಿಟ್ಟರೆ ಕೃಷ್ಣನಿಗಿದೆ. ಅದು ಆಯುರ್ವೇದ ಇಟ್ಸೆಲ್ಫ್ ಇಸ್ ಅನ್ SOP. ನಾಡಿ ಹಿಡಿದ ತಕ್ಷಣ ಅವರಿಗೆ ನೀವೇನು ತಿಂದ್ರಿ, ನೀವೇನು ಮಾಡಿದ್ರಿ, ಇದನ್ನೆಲ್ಲ ಗೊತ್ತಾಗತ್ತೆ. ಪ್ರಾಚೀನ ಆಯುರ್ವೇದ ನಾನು ಮಾತಾಡ್ಲಿಕ್ಕೆ ಹೋಯ್ತು ಅಂತಂದರೆ 1953 ಆ್ಯಕ್ಟ್ ಅದು ಅಡ್ಡ ಬರುತ್ತೆ ನನಗೆ. ಯಾವನೊಬ್ಬ ಹೇಳ್ತಾನೆ, ಅದನ್ನು ನಂಬಿಕೊಂಡು ನಾವು ಕೂತ್ಕೊಂಡಿದ್ದಿದ್ರೆ ಅದು ಗೋಳಶಾಸ್ತ್ರ ಆಗ್ತಿತ್ತ? ಅದು ಖಗೋಳ ಆಗ್ತಾನೆ ಇರಲಿಲ್ಲ, ಖಗೋಳನೇ ಆಗ್ತಿರ್ಲಿಲ್ಲ. ಅದು ಆಧುನಿಕರ ನಾನು ಜಾಗದಲ್ಲಿ ಹೇಳಿದ್ದು. ನಾನು ಆಧುನಿಕರಿಗೆ ಚಪ್ಪಟೆಯಿಂದ ಗೋಲ್ ಆಗಬೇಕಾದ್ರೆ ಟೈಮ್ ಬೇಕಾಯಿತು, ಆದರೆ ನಮಗೆ ವರಾಹಮಿಹಿರ ಮಾತಾಡಬೇಕಾದ್ರೆ ಖಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಅಂತಲೇ ಹೇಳಿರೋದು. ಗೋಳ ಅಂತಲೇ ಹೇಳಿರೋದು. ಗೋಳ ಅಂದ್ರೆ ಗುಂಡಕ್ಕಿದೆ ಅಂತಲೇ ಅರ್ಥ. ಅದು ಅಂದರೆ ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಾಗ ನಮ್ಮ ಪ್ರಾಚೀನರ ಕೈಲಿ ಅದನ್ನು ರೀಇನ್ವೆಂಟಿಂಗ್ ದ ವೀಲ್ ಮಾಡೋದ್ರೊಳಗೆ ಏನು ದೋಷ ಇಲ್ಲ. ಅದಕ್ಕೆ ಲೆಗ್ ರೂಮ್ ಕೊಡಬೇಕು. ಇನ್ನೂ ಆಯುರ್ವೇದದವರಿಗೆ ಆ ಲೆಗ್ ರೂಮ್ ಕೊಡಬೇಕು. ಜೊತೆಗೆ ಈಗ ಹೇಗೆ ಮಾಡರ್ನ್ ಸೈನ್ಸಿಗೆಲ್ಲ ಒಂದು ಪ್ಯಾರಾಮೀಟರ್ ಇಟ್ಟಿದಾರಲ್ಲ ಓದೋದಕ್ಕೆ ಅಂಥೇಳಿ, ಆಯುರ್ವೇದಕ್ಕೂ ಕೂಡ ಸಂಸ್ಕೃತ, ವಿಜ್ಞಾನಗಳು ಇವನ್ನೆಲ್ಲ ಪ್ಯಾರಾಮೀಟರ್ ಆಗಿ ಕೊಡಬೇಕು. ಈಗೆಲ್ಲ ಸಂಸ್ಕೃತನೇ ತೆಗಿಬೇಕು ಅಂತ ಹೊರಟಿದ್ದಾರೆ ಅಂತ ನಿಮಗೂ ಗೊತ್ತಿರ್ಬೋದು ವಿಷಯ. ಸೊ ಹಾಗಾಗಿ ಸಂಸ್ಕೃತನೇ ತೆಗೆದುಬಿಟ್ರೆ ಆಯುರ್ವೇದ ಏನು ಉಳಿತು? ಹೌದು, ಮೂಲ ಉದ್ಧತ ಆಗೋದೇ ಅಲ್ಲಿಂದ. ಅದು ಹೌದು. ಇವಾಗ ನಿಮ್ಮ ಪರವಾಗಿ ನಾನೊಂದು ಪ್ರಶ್ನೆ ಕೇಳ್ಕೊಳ್ತೀನಿ. ಓಕೆ, ಏನಂದರೆ ಸಂಸ್ಕೃತ ಯಾಕೆ ಓದಬೇಕು? ಯಾಕೆ ಔಷಧಿಗೆ ಸಂಸ್ಕೃತ ತೊಗೊಂಡು ಏನು ಮಾಡ್ತೀರಿ? ನಿಮಗೆ ಆಸ್ಪೆಕ್ಟ್ಸ್ ಇದ್ದರೆ ಸಾಕಲ್ವ? ಕ್ರಿಯೇಟಿವ್ ಟೆಕ್ನಿಕ್ಸನ್ನ ನಮ್ಮ ಪ್ರಾಚೀನರದು ಭಾಷೆ ಹೇಗೆ ಅಂತಂದರೆ ಚ, ಅಪಿ, ತು, ಒಂದೊಂದು ಅಕ್ಷರಕ್ಕೆ ಅರ್ಥ ಹುಡುಕ್ತಾರೆ. ಒಂದೊಂದು ಅಕ್ಷರಕ್ಕೆ ಮತ್ತು ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಮತ್ತು ಅನ್ನೋ ಶಬ್ದ ಇಲ್ಲಿ ಯಾಕೆ ಬಂತು ಅಂತ ಕೇಳೋಕ್ಕೆ, ಅದನ್ನು ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕ್ತಾರೆ ಅಂತ ಅನೇಕ ನಿದರ್ಶನಗಳಿರ್ತವೆ ಆಯುರ್ವೇದದಲ್ಲಿ. ಮತ್ತು ಅಂತ ಹೇಳಿದ್ದಾರೆ, ಅದರಿಂದಾಗಿ ಈ ಹಿಂದೆ ಹೇಳಿದ ಆ ರೋಗಕ್ಕೂ ಈ ರೋಗಕ್ಕೂ ಒಂದು ಕನೆಕ್ಷನ್ನು ಅಂತ ಕನೆಕ್ಟ್ ಮಾಡ್ತಾರೆ. ಸಂಸ್ಕೃತ ಓದಿದವರಿಗೆ ಅದ್ರ ಮಜಾ ಗೊತ್ತು. ನಾನು ಅದನ್ನು ಹೇಳಿ, ಗುರುಕುಲದಲ್ಲಿ ಏನು ಮಾಡ್ತಾ ಇರೋದು ಇದೇ ಸಿಕ್ಕಿದ್ದು ನಮಗೆ ಗುರುಕುಲದಲ್ಲಿ ನಮ್ಗಲ್ಲಿ ಸಿಕ್ಕಿದ್ದು ಇದೆ, ನಮ್ಮ ಗುರುಕುಲದಲ್ಲಿ ಮಾಡ್ಲಿಕ್ಕೆ ಹೊರಟಿರೋದು ಇದೆ. ನಮಗೆ ನಮ್ಮ ಧ್ಯೇಯೋದ್ದೇಶ ಏನು ಗುರುಕುಲದಲ್ಲಿ ಅಂತಂದರೆ, ಒಬ್ಬ ವಿದ್ಯಾರ್ಥಿ ನಮ್ಮ ಗುರುಕುಲಕ್ಕೆ ಬಂದಾಗ ಅವನು 10 ವರ್ಷ ಇರಬೇಕು. 10 ವರ್ಷ ಇದ್ದರೆ ಸಾಕು. ಅಂದರೆ ಸ್ವಲ್ಪ ಧೈರ್ಯವಾಗಿರ್ತಾನೆ, ಸ್ವಲ್ಪ ಯುವಕನಾಗಿರ್ತಾನೆ, ಅವನು ಎಲ್ಲವನ್ನು ತಿಳ್ಕೊಳ್ಬಲ್ಲ, ಪ್ರಜ್ಞಾವಂತನಾಗಿರಬಲ್ಲ, ಸ್ವಲ್ಪ ಜವಾಬ್ದಾರಿ ಇರ್ತದೆ. 10 ವರ್ಷ. 10 ವರ್ಷದ ನಂತರ ವಿದ್ಯಾರ್ಥಿಗಳಿಗೆ ಸಂಹಿತಾ ಅಧ್ಯಯನ ಶುರು ಮಾಡಿಸ್ತೀವಿ ನಾವು. ಸಂಪೂರ್ಣ ಆಯುರ್ವೇದವನ್ನು ಮಾಡರ್ನ್ ಅಧ್ಯಯನದ ಜೊತೆಗೆ ಇವಾಗ ನಮಗೆ ಅನಾಟಮಿ ಬಗ್ಗೆ 6-7ನೇ ಕ್ಲಾಸಲ್ಸೆಲ್ಲ ಶುರುವಾಗಿ ಹೋಗುತ್ತೆ. ಸೆಲ್ ಬಯಾಲಜಿ ಮತ್ತೊಂದು.
ಇದನ್ನು ಆಯುರ್ವೇದದ ದೃಷ್ಟಿಕೋನದಲ್ಲಿ ಹೇಳ್ಕೊಡ್ತೀವಿ. ನಿಮ್ಮ ಸೆಲ್ ಬಯಾಲಜಿನೂ ಇರುತ್ತೆ, ಆಯುರ್ವೇದದ ದೃಷ್ಟಿಕೋನದಲ್ಲಿ ಅದನ್ನು ಹೇಳ್ಕೊಡ್ತೀವಿ. ಮೊದಲನೇದು. ಎರಡನೇದ್ದು, ನೀವು ಯಾವುದೋ ಬಯಾಲಜಿ ಬಗ್ಗೆ ಮಾತಾಡ್ತಿದ್ದೀವಿ, ಗಿಡಗಳ ಬಗ್ಗೆ ಮಾತಾಡ್ತೀವಿ ಅಂದರೆ ಆಯುರ್ವೇದಕ್ಕಿಂತ ಗಿಡ ಮಾತಾಡೋದಕ್ಕೆ ಇನ್ನೇನಿದೆ ಹೇಳಿ? ಬಾಟನಿ ಬಂತಂದರೆ ಆಯುರ್ವೇದಕ್ಕಿಂತ ಏನಿದೆ? ಆಯುರ್ವೇದದಲ್ಲೇ ಆ ಗಿಡಗಳನ್ನೇ ತಗೊಳ್ತಾ ಅದರ ರಸವೀರ್ಯ ವಿಪಾಕಗಳ ಜೊತೆಗೆ ಆ ಔಷಧಿಯ ಗುಣಗಳು ಮತ್ತು ಅದರ ಸೆಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅದನ್ನು ಅವ್ರಿಗೆ ಹೇಳ್ಕೊಡೋದು. ಇತಿಹಾಸ ಅಂತ ಬಂದಾಗ ನೇರವಾಗಿ ಆಯುರ್ವೇದದ ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿಯ ಇತಿಹಾಸ ಎರಡನ್ನೂ ತೋರಿಸ್ಕೊಡ್ತೀವಿ. ಅದರೊಳಗಡೆಗೆ ಎಷ್ಟು ಎಕ್ಸಾಮಿಗೆ ಅತ್ಯಂತ ಅವಶ್ಯಕವೋ, ಅಂದರೆ ನಮ್ಮ ತಿರುಚಿದ ಇತಿಹಾಸನೂ ಇದೆ, ತಿರುಚಲಾರದ ಇತಿಹಾಸನೂ ಇದೆ, ಅದು ಏನಿದೆ ಅದು ಅವಶ್ಯಕವೋ ಅಷ್ಟನ್ನೇ ಹೇಳ್ಕೊಡ್ತೀವಿ. ಬಿಟ್ಟು ನಿಜವಾದ ಭಾರತೀಯ ಇತಿಹಾಸ ಏನಿದೆ ಅದನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಇಂಡಾಲಜಿ ಅಂತೇನು ಹೇಳ್ತೀವಿ, ಭಾರತೀಯ ಇತಿಹಾಸ ಭಾರತೀಯರ ದೃಷ್ಟಿಕೋನದಲ್ಲಿ ಇಂಡಾಲಜಿ. ಸೊ ಅದರ ಮುಖಾಂತರವಾಗಿ ಆ ಭಾರತದ ಇತಿಹಾಸನ ಅವ್ರಿಗೆ ಹೇಳ್ಕೊಡೋದು. ಅಲ್ಲಿ ಏನಾಗತ್ತೆ, ಈಗ ಆಯುರ್ವೇದ 5,000 ವರ್ಷದ ಹಿಂದಿಂದು ಇದನ್ನು ಹೇಳ್ತೀವಿ ನಾವು. ಆದರೆ ಅದೇ ಆಯುರ್ವೇದದಲ್ಲೊಂದು ಪ್ರಮಾಣ ಬರ್ತದೆ. ನೀವು ಆಯುರ್ವೇದ ಒಪ್ಪಿದ್ರಿ ತಾನೆ, ಆಯುರ್ವೇದ ಎಲ್ಲ ತೊಗೊಂಡಿರ್ತಾನೆ. ನಮ್ಮ ಮನಸ್ಥಿತಿ ನೋಡಿ, ಒನ್ ಪಾರ್ಟ್ ಆಫ್ ಆಯುರ್ವೇದ ಇಸ್ ರೈಟ್, ಅನದರ್ ಪಾರ್ಟ್ ಆಫ್ ಆಯುರ್ವೇದ ಇಸ್ ರಾಂಗ್. ಅದಂಗೆ ಹೇಗೆ ಅಂತಂದರೆ 5,000 ವರ್ಷದ ಆಯುರ್ವೇದ ಅಂತ ನಾವು ತೀರ್ಮಾನ ಮಾಡಿದ್ವಿ, ಯಾಕಂದರೆ ಬುಕ್ ಸಿಕ್ಕಿದ್ದು ಅಷ್ಟು ಹಿಂದೆ ಅಂತ. ಹೌದು. ಆದರೆ ಅದೇ ಗ್ರಂಥದಲ್ಲಿ ಅವ್ರು ಹೇಳ್ತಾರೆ, ಬ್ರಹ್ಮಾ ಸ್ಮೃತ್ವಾಯುಷೋ ವೇದಂ ಪ್ರಜಾಪತಿ ಮಜಿಗ್ರಹತ್ ಅಂತ ಹೇಳಿ ಒಂದು ಶ್ಲೋಕ ಹೇಳ್ತಾರೆ. ಅಂದರೆ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಏನು ಕರಿತೀವಿ ಅವನು, ಆ ಚತುರ್ಮುಖ ಬ್ರಹ್ಮ ಆಯುರ್ವೇದವನ್ನು ನೆನಪಿಸ್ಕೊಳ್ತಾನಂತೆ. ಬರೆದಿದ್ದಲ್ಲ, ಮತ್ತೆ ನೆನಪಿಸ್ಕೊಳ್ತಾನಂತೆ. ಅಥರ್ವಣ ವೇದದಿಂದ ಅದು ನೆನಪಿಸ್ಕೊಂಡು ಪಾಠ ಮಾಡ್ತಾನಂತೆ. ಹಾಗಾದರೆ ಮುಂಚೆ ಇದ್ದಿರಬೇಕಲ್ವಾ? ನೆನಪಿಸ್ಕೊಳ್ಳೋದು ಯಾವುದನ್ನು ಹೇಳ್ರಿ? ಯಾವುದಿದೆಯೋ ಅದನ್ನು ಅಲ್ವಾ? ಮತ್ತು ನೆನಪಿಸಿಕೊಂಡು ಪಾಠ ಮಾಡಿದ್ದನ್ನು 5,000 ವರ್ಷದ ಹಿಂದೆ ಬಂತು ಅಂತ ಹೆಂಗೆ ಹೇಳಿದ್ರಿ ನೀವು? ಮತ್ತೆ ಆ ಇತಿಹಾಸದಲ್ಲೇ ಒಂದು ಸ್ವಲ್ಪ ಕುಂದುಕೊರತೆಗಳು. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಎಷ್ಟೋ ಈಗೆಲ್ಲ ಸಾಮೂಹಿಕವಾಗಿ ಅರ್ಥ ನಡೆಯೋದೆ ಅಂದರೆ ಪ್ರಜಾಪತಿ ದಕ್ಷ ಪ್ರಜಾಪತಿ, ಅದೀಗ ಬಂದಿರುವಂಥದ್ದು. ಅನೇಕ ಜನ ಪ್ರಜಾಪತಿಗಳಿದ್ದಾರೆ. ಪ್ರಜಾಪತಿಗಳು ಅನೇಕ ಜನ, ಒಬ್ಬರಲ್ಲ ಇಬ್ಬರಲ್ಲ. ಕಶ್ಯಪರು ಪ್ರಜಾಪತಿಗಳೇ, ಭರದ್ವಾಜರು ಪ್ರಜಾಪತಿಗಳೇ, ಪ್ರಜಾನಾಂಪತಿ ಪ್ರಜಾಪತಿ, ಮನು ಒಬ್ಬ ಪ್ರಜಾಪತಿ. ಸೊ ಪ್ರಜಾಪತಿ ಅಂತಂದರೆ ಮಕ್ಕಳು, ಅಂದರೆ ಸಂತಾನವನ್ನು ಬೆಳೆಸಿಕೊಂಡು ಹೋದವರು ಅಂತ. ಪ್ರಜಾಪತಿಗಳಿಗೆ ಕೊಟ್ಟರು ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಪರಂಪರೆಗಳಲ್ಲಿ ಒಬ್ಬೊಬ್ಬರಿಗೂ ಉಪದೇಶ ಆಗ್ತಾ ಬಂದಿದೆ. ಅಂದರೆ ಪ್ರತಿ ಪ್ರಜಾಪತಿಗೂ ಕೂಡ ಆಯುರ್ವೇದ ಉಪದೇಶ ಆಗಿದೆ, ಪ್ರತಿ ಪ್ರಜಾಪತಿಗೂ ಕೂಡ. ಅಲ್ಲ, ಇದು ಹೆಂಗೆ ಹೇಳಿದ್ರಿ ನೀವು ಅಂದರೆ, ಕಶ್ಯಪ ಸಂಹಿತೆ ಇದೆ ರೀ, ಭರದ್ವಾಜರದ ಸಂಹಿತೆ ಇದೆ, ಚರಕ ಸಂಹಿತೆ, ಅದು ಆತ್ರೇಯರಿಂದ ಬಂತದ್ದು. ಆಮೇಲೆ ಭರದ್ವಾಜರೇ ಹೋಗಿ ಅಂತ ತಿಳ್ಕೊಂಡು ಬಂದರು. ಭರದ್ವಾಜ ಇಂದ್ರಭವನಂ ಗತ್ವ ಅಂತ ಹೇಳ್ತಾರೆ, ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಂದ್ರನ ಮನೆಗೆ ಹೋಗಿ ಬಂದಿದ್ರಂತಂದರೆ, ಇಂದ್ರನ ಮನೆ ಅಂದರೆ ಸ್ವರ್ಗ, ಅಲ್ಲಿ ಹೋಗಿ ಅಂತ ತಿಳ್ಕೊಂಡು ಬಂದರು ಆಯುರ್ವೇದವನ್ನು ಅಂತ. ನಮಗೆಲ್ಲ ಇಂದ್ರನ ಬಗ್ಗೆ ಬಹಳ ತಪ್ಪು ಕಲ್ಪನೆ ಇದೆ. ಇಂದ್ರ ಅಂದರೆ ಉನ್ಮತ್ತನಾಗಿ ಕುಡ್ಕೊಂಡು ತಿಂದುಕೊಂಡು ಅಮರಾವತಿಯಲ್ಲಿ ಮಜಾ ಮಾಡ್ಕೊಂಡು ಬಿದ್ದಿರ್ತಾನೆ ಅವನು ಅಂತೇಳಿ ಹಿಂಗೆಲ್ಲ ಅಪ್ಪಿತಪ್ಪಿ ಹಂಗೆ ಅಂದ್ಕೊಳ್ಬಾರ್ದು. ಇಂದ್ರ ಅಂತ ಹೇಳಿದ್ರೆ ಮಹಾ ವ್ಯಕ್ತಿತ್ವ, ಅದು ಸಕಲ ಶಾಸ್ತ್ರಗಳ ಜ್ಞಾನ ಇರುವಂತಹ ಅದ್ಭುತ ಪರ್ವತ. ಅದು ಆತನಿಗೆ ಗೊತ್ತಿಲ್ಲದಿರೋ ವಿಷಯವೇ ಇಲ್ಲ ಅಂತೆ. ನೋಡಿ, ಅದು ಯಾಕಂತ ನಿಮಗೆ ಕ್ಲಿಯರ್ ಕೊಡ್ತೀನಿ ನಿಮಗೆ. ದೇವತೆಗಳಿಗೆ ಒಡೆಯ ಅವನು. ದೇವತೆಗಳಿಗೆ ಒಡೆಯ ಅಂತ ಹೇಳಿದ್ರೆ ನಿಯಮನೆ ಮಾಡೋನು ಅವನು. ನಿಯಮನೆ ಮಾಡೋವನಿಗೆ ನಿಯಮ ಏನು ಅಂತ ಗೊತ್ತಿರ್ತದೋ ಗೊತ್ತಿರಲ್ವೋ. ಎಷ್ಟು ಓದಿರಬೇಡ ಹಾಗಾದರೆ ಅವ, ಎಷ್ಟು ತಿಳ್ಕೊಂಡಿರಬೇಡ ಹಾಗಿದ್ರೆ ಅವ. ಸೊ ಹಾಗೆ ಅಂಥ ಇಂದ್ರ ಪ್ರಜಾಪತಿಗಳಿಗೆ ಪಾಠ ಮಾಡಿದ, ಅಶ್ವಿನಿ ದೇವತೆಗಳಿಗೆ ಪಾಠ ಮಾಡಿದ ಅಂಥೇಳಿ ಅದರದ್ದು ಇತಿಹಾಸ ಉಲ್ಲೇಖ ಇದೆ. ವೇದಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಬರ್ತದೆ. ಹಾಗೆ ಬೆಳೆದು ಬಂದ ಆಯುರ್ವೇದಕ್ಕೆ ನಾನು 500 ವರ್ಷದ ಹಿಂದೆ, 600 ವರ್ಷದ ಹಿಂದೆ, 5,000 ವರ್ಷದಿಂದ ಪುಸ್ತಕ ಇತ್ತು, ಇದೆಲ್ಲ ಸೂಟೇ ಆಗೋದಿಲ್ಲ. ಸೊ ಇಂಥದ್ದೊಂದು ಇತಿಹಾಸವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡೋಕ್ಕೆ ಯಾರೂ ತಯಾರಿಲ್ಲ. ಯಾಕೆ ಅಂತಂದರೆ, ಯಾಕೆ ನಮ್ಮಲ್ಲಿ ಇಷ್ಟೆಲ್ಲ ಸಮಸ್ಯೆ ಅಂತ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಆಧುನಿಕರ ಬೂತ್ ಕನ್ನಡಿಯಲ್ಲಿ ಭಾರತದ ಇತಿಹಾಸ ನೋಡ್ತೀವಿ ನಾವು. ಇದು ದೊಡ್ಡ ಸಮಸ್ಯೆ. ಇದು ಇವಾಗ ನಿಲೇಶ್ ಓಕ್ ಅವರಿದ್ದಾರಲ್ಲ, ನಮ್ಮ ಈ ಇತಿಹಾಸ ತಜ್ಞರು, ಅವರು ಕೂಡ ರಾಮಾಯಣದ ಅನೇಕ ಭಾಗಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ. ಯಾಕೆ ಅಲ್ಲಿ ಆಯುರ್ವೇದ ಇರಲಿಲ್ವೇನು? ರಾಮಾಯಣದ ಕಾಲದಲ್ಲಿತ್ತು, ಇವಾಗ ಯಾಕಿಲ್ಲ? ಇವಾಗ 500 ವರ್ಷದಿಂದ 5,000 ವರ್ಷದಿಂದ ಬಂದ್ಬಿಡ್ತದ? BC 600 ಆಯುರ್ವೇದ ಬಂದ್ಬಿಡ್ತದ?
ತ್ರೇತಾಯುಗದಲ್ಲೇ ಇತ್ತು ಅಂದ್ರೆ ತ್ರೇತಾಯುಗದಲ್ಲೇ ಇತ್ತು ಅಂತ ಹೇಳಿದ ಮೇಲೆ BC 600 ಎಲ್ಲಿಂದ ಹೇಳ್ತಿದ್ದೀರಿ ನೀವು? ಮತ್ತೆ ಇದನ್ನ ಮ್ಯಾಚ್ ಆಗಲ್ಲ. ಮ್ಯಾಚೇ ಆಗೋದಿಲ್ಲ. ಆಯುರ್ವೇದದ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಅಶ್ವಿನಿ ಕುಮಾರರು ಅಲ್ಲಿ ಇವರಾಗಿ ಅಂದರೆ ಕಪಿಗಳಾಗಿ ಬಂದಿರ್ತಾರೆ. ಅದಕ್ಕೆ ಪುರಾವೆಗಳಿದ್ದಾವೆ, ಅದಕ್ಕೆ ರಾಮಾಯಣದಲ್ಲಿ ಉಲ್ಲೇಖ ಇದೆ ಸ್ಪಷ್ಟವಾಗಿ. ಅವರು ಸಂಜೀವನಿ ಪರ್ವತದಿಂದ ಔಷಧಿಗಳನ್ನು ಬಳಸ್ಕೊಂಡಿದ್ರು ಅಂತ ಹೇಳಿ. ಏನದು ಸಂಜೀವನಿ ಬಗ್ಗೆ ಹೇಳಿ. ಸಂಜೀವನಿ ಇದೊಂದು ಬಹಳ ಮಜಾ ಇದೆ ಸರ್, ಅದು ಬಹಳ ಮಜಾ ಇದೆ. ಅದು ಸಂಜೀವನಿ ಪರ್ವತಕ್ಕೆ ಒಂದೊಂದು ಜಾದೂ ಇದು ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ಈಗ ಭಾಗಶಃ ಜನಗಳಿಗೆ ಸಂಜೀವನಿ ಪರ್ವತ ಅಂದರೆ ಒಂದು ಜಾದು ಅಷ್ಟೇ. ಹನುಮಂತನ ಕಾಲದಲ್ಲಿ ಇದ್ದು ಒಂದು ಜಾದು ಅಂತ. ಆದರೆ ಹಾಗಲ್ಲ, ಅದು ಸಂಜೀವಿನಿ ಅಂತ ಅನ್ನೋದು ಇಟ್ಸ್ ಅ ಕ್ಯಾಟಗರಿ ಆಫ್ ಡ್ರಗ್. ಕ್ಯಾಟಗರಿ ಆಫ್ ಡ್ರಗ್ ಅದು. ಸಂಜೀವಿನಿ ಅಂತಂದರೆ ಸಮ್ಯಕ್ ಜೀವಯತಿ, ರಿಜುವಿನೇಟ್ ಮಾಡುವಂಥದ್ದು ಅಂತ. ಸಂಜೀವಿನಿ ಪರ್ವತ ಅಂದರೆ ಅದೊಂದು ಪರ್ವತದಲ್ಲಿ ಔಷಧಿಗಳಿದ್ದಾವೆ, ಅದು ಮನುಷ್ಯನನ್ನು ರಿಜುವಿನೇಟ್ ಮಾಡುತ್ತೆ ಅಂಥದ್ದೊಂದು ಕಲ್ಪನೆ. ಅದು ಸಮ್ಯಕ್ ಜೀವಯತಿ, ಚೆನ್ನಾಗಿ ಅವನನ್ನು ಒಳಗಿಂದ ಸರಿ ಮಾಡ್ತದೆ ಅವನನ್ನು ಅಂತ. ಅದರೊಳಗೆ ಏನೇನಿದೆ? ಮೃತ ಸಂಜೀವಿನಿ, ಸಂಧಾನಕರಣಿ, ವಿಶಲ್ಯಕರಣಿ, ಸವರ್ಣಕರಣಿ, ಇದನ್ನು ಹೇಳ್ತಾರೆ. ಸವರ್ಣಕರಣಿ ಅಂದರೆ ಏನು? ಮತ್ತು ನಾನು ಫಸ್ಟ್ ಮೃತ ಸಂಜೀವಿನಿ ಹೇಳ್ಬಿಡ್ತೀನಿ ನಿಮಗೆ. ಮೃತ ಸಂಜೀವಿನಿ ಈಗ ಪ್ರಾಯಶಃ ಇಲ್ಲ ಅಂತ. ಸತ್ತವರನ್ನು ಬದುಕಿಸ್ಲಿಕ್ಕೆ ಕಷ್ಟ, ಹೇಳೋದು ಕಷ್ಟ, ಅದನ್ನು ಕ್ಲೇಮ್ ಮಾಡೋದು ಬಹಳ ಕಷ್ಟ, ಯಾಕಂದರೆ ಯಾರೂ ಇಂಥದ್ದು ಇತಿಹಾಸ ನೋಡಲಿಲ್ಲ. ಆದರೆ ಪ್ರಾಯಶಃ ಇದ್ದಿರಬಹುದು. ಋಗ್ವೇದದಲ್ಲಿ ಒಂದು ಕಡೆಗೆ ಆ ಸೋಮದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಅದು ಆಮೇಲೆ ಚರಕಾಚಾರ್ಯರು ಅದನ್ನು ಸುಶ್ರುತಾಚಾರ್ಯರು ಅದನ್ನು ಇದು ದೇವತೆಗಳಿಗೆ ಮಾತ್ರ ಸೀಮಿತ, ದೇವತೆಗಳಿಗೆ ಹೇಗೆ ಸೋಮಪಾನವೋ ಹಾಗೆ ಮನುಷ್ಯರಿಗೆ ಪಂಚಕರ್ಮ ಅಂತ ಹೇಳಿಬಿಡ್ತಾರೆ. ಹೌದಾ? ಹೌದು. ರಿಜುವಿನೇಟ್ ಮಾಡೋದಕ್ಕೆ ಮನುಷ್ಯರಿಗೆ ಪಂಚಕರ್ಮ ಅಂತ ಹೇಳಿಬಿಡ್ತಾರೆ ಅದನ್ನು. ಸೊ ಅಂದರೆ ತುಂಬ ಸುಲಭ ಮಾಡಿಬಿಡ್ತಾರೆ ಅದನ್ನು. ಸೋಮ ಅದು ಮನುಷ್ಯನನ್ನು ಮತ್ತು ಆಲ್ಮೋಸ್ಟ್ ಸತ್ತು ಮುದುಕಾಗಿರೋಂಥವ್ರನ್ನ ಮತ್ತೆ ಯುವಕನನ್ನಾಗಿ ಮಾಡುವಂಥ ಒಂದು ಕಲ್ಪನೆ ಅಂತ ಹೇಳಿ ಅದರ ಬಗ್ಗೆ ಮಾತಾಡಿದ್ದಾರೆ. ಮೃತ ಸಂಜೀವಿನಿಂದ ಹೆಚ್ಚು ಕಿತ್ತಾಡೋದು ಬೇಡ ನಾವು. ಮೃತ ಸಂಜೀವಿನಿ ಸತ್ತವರನ್ನು ಬದುಕಿಸೋದು ಅಂತ ಅನ್ನೋದು ಇಟ್ ಈಸ್ ಸದ್ಯಕ್ಕೆ ಔಟ್ ಆಫ್ ಕಾಂಟೆಕ್ಸ್ಟ್ ನಮಗೆ. ಇನ್ನು ಉಳಿದಿರೋದು ನೋಡೋಣ. ಸಂಧಾನಕರಣಿ, ವಿಶಲ್ಯಕರಣಿ, ಸವರ್ಣಕರಣಿ. ಸಂಧಾನಕರಣಿ ಅಂತ ಹೇಳಿದ್ರೆ ಒಡೆದ ಮೂಳೆಗಳನ್ನು ಜಾಯಿಂಟ್ ಮಾಡೋದು ಅಂತ. ಅಯ್ಯೋಯ್ಯೋ, ಹೌದಾ? ಹೌದು. ಸಂಧಾನ ಅಂದರೆ ಜೋಡಿಸುವಂಥದ್ದು, ಸಂಧಾನಕರಣಿ ಅಂತ. ಇವಾಗ ಅಸ್ಥಿಶೃಂಖಲ ಇಂಥದ್ದೆಲ್ಲ ಔಷಧಿಗಳಿದ್ದಾವೆ ಆಯುರ್ವೇದದಲ್ಲೂ ಕೂಡ. ಯಾವುದದ? ಅಸ್ಥಿಶೃಂಖಲ ಅಂತ ಹೇಳ್ತಾರೆ. ಅದು ಮೂಳೆಗಳನ್ನು ಬಲಪಡಿಸುವಂತಹ ಔಷಧಿ. ಅದು ಯಾವ್ಯಾವುದು ಮುರಿದದ್ದನ್ನು ಜೋಡಿಸಬಲ್ಲದು ಅದೆಲ್ಲ ಸಂಧಾನಕರಣಿಯೇ. ಸಂಧಾನಕರಣಿ ಇಸ್ ನಾಟ್ ಅ ಒನ್ ಡ್ರಗ್, ದೇರ್ ಆರ್ ಮೆನಿ. ಇಟ್ ಈಸ್ ಅ ಕ್ಯಾಟಗರಿ ಆಫ್ ಡ್ರಗ್ಸ್. ಓಕೆ. ಅದನ್ನೇ ಹೇಳಿದೆ, ರಾಮಾಯಣದ ಸಂಜೀವಿನಿ ಅಂದರೆ ನಮಗಿರೋ ತಪ್ಪು ಕಲ್ಪನೆ ಏನಂದರೆ ಸಂಜೀವಿನಿಯಲ್ಲಿ ಸಂಧಾನಕರಣಿನ ಎತ್ಕೊಂಡ್ಬಂದರು. ಹಾಗಲ್ಲ, ಅದು ಇಟ್ಸ್ ಎ ಕ್ಯಾಟಗರಿ ಆಫ್ ಡ್ರಗ್ಸ್ ಇತ್ತು, ಅದರೊಳಗೆ ಇದೆಲ್ಲ ಇತ್ತು ಅಂತ. ನಿಮಗೆ ಈಗ ಕವಿಯ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ, ಕವಿಕಲ್ಪನೆಯಲ್ಲಿ ನೋಡಿದಾಗ ನಿಮಗೆ ಅದಕ್ಕೆಲ್ಲ ಒಂದು ಶಬ್ದಗಳನ್ನೆಲ್ಲ ಹಾಕಿ, ಮರಗಳ ಹೆಸರೆಲ್ಲ ಹಾಕಿ ಅದಕ್ಕೊಂದು ಬ್ಯೂಟಿಫಿಕೇಶನ್ ಮಾಡೋದು. ಇದು ಇತಿಹಾಸ, ಇದು ರಾಮಾಯಣ ಅನ್ನೋದು ಇತಿಹಾಸ. ಬ್ಯೂಟಿಫಿಕೇಶನ್ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ತಿರ್ತಾರೆ. ಆದರೆ ಮರ ಎಷ್ಟಿತ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಚಂಪು ರಾಮಾಯಣ ಅಂತ ಒಂದು ಗ್ರಂಥ ಇದೆ ಆಯ್ತಲ್ಲ. ಆ ಚಂಪು ರಾಮಾಯಣ ಗ್ರಂಥದಲ್ಲಿ ಅಶೋಕವನದಲ್ಲಿ ಯಾವ್ಯಾವ ಮರಗಳಿದ್ವು ಅಂತ ಒಂದು ಮಾತು. ಹೌದಾ? ಹಾಂ, ಅವ್ರು ಹೇಳ್ತಾರೆ. ಕವಿ ಅದು ಮರಗಳ ಹೆಸರು ಒಂದಷ್ಟನ್ನು ಸೇರಿಸಿ ಹೇಳೋದು ಕಾವ್ಯಕಲ್ಪನೆ ಅದು. ತತಸ್ತಸ್ಯಾಂ ನಾಗ ಪುನ್ನಾಗ ತಾಲ ಹಿಂತಾಲ ತಾಲ ಮಾಲ ಕೃತಮಾಲ ಸರಳ ಬಕುಲ ಮಂಜುಲ ತಿಲಕ ಮಲಕ ಕುಟಜ ಲಿಕುಚ ಕಥಕ ಕಕ್ಕೋಲ ಅಂಕೋಲ ವಿಕಂಕತ ಕೇತಕಿ ಕದಂಬರ ಉದುಂಬರ ಕಪಿತ್ತ ಅಶ್ವತ್ಥ ಕುರಬ ಮರುಬ ಕಮ ಕಂದ ಕುಂದ ತಿಂದು ಕಚಂದನ ಸೆಂದನ ಚಂಪಕ ಚಾಂಪೆಯ ಪನಸ ವೇತಸ ಪಲಾಶ ಪಾಟಲ ರಸಾಲು ಪ್ರಿಯಾಲು ಪ್ರಾಯಹಿ ಹೀಗೆಲ್ಲ ಹೇಳಿಬಿಟ್ಟು ಇಷ್ಟೆಲ್ಲ ಮರಗಳಿದ್ದ ಆ ಲಂಕೆಗೆ ಹನುಮಂತ ಹೋಗಿ ಅಶೋಕವನದ ಮೇಲೆ ಕೂತ್ಕೊಂಡ ಅಂತ ಕಾವ್ಯ ಇದು. ಇಷ್ಟು ಮರಗಳಿವು ಸಂಜೀವನಿ ಪರ್ವತದಲ್ಲಿ ಇರಲಿಲ್ವಾ ಅಂದರೆ ಇತ್ತು. ಅದನ್ನು ಹೇಳೋ ಬಗೆ ಹೇಗೆ ಅಂತ ಹೇಳಿದ್ರೆ ಅದನ್ನು ಕ್ಯಾಟಗರಿ ಮಾಡಿದ್ರು. ವಾಲ್ಮೀಕಿಗಳು ಅದನ್ನು ಕ್ಯಾಟಗರಿ ಮಾಡಿ ಹೇಳಿದ್ರು. ಏನಂತ? ಸಂಧಾನಕರಣಿ ಅಂತ. ಸಂಧಾನಕರಣಿ ಮೂಳೆ ಜೋಡಿಸುವಂಥ ಔಷಧಗಳಿದ್ವು. ವಿಶಲ್ಯಕರಣಿ ಅಂದರೆ ಶಲ್ಯ ಒಳಗಡೆ ಚುಚ್ಚಿಕೊಂಡಿದ್ದನ್ನು ಅದನ್ನು ಹೊರಗೆ ತೆಗೆದು ಹಾಕುವಂತಹದ್ದು, ಅದನ್ನು ಔಷಧಿ ಹಾಕಿದ್ರೆ ಹಿಂಗೆ ಹೊರಗೆ ಬರುವಂತಹದ್ದು ವಿಶಲ್ಯ. ಹಾಂ, ಸೊ ಶಲ್ಯ ಅಂದರೆ ಒಳಗಡೆ ಚುಚ್ಚಿಕೊಂಡಿರುವಂಥ ಪದಾರ್ಥ, ವಿಶಲ್ಯ ಅಂದರೆ ಹೊರಗೆ ತೆಗೆಯುವಂಥದ್ದು. ವಿಶಲ್ಯಕರಣಿ ಅಂತ ಒಂದು ಕ್ಯಾಟಗರಿ. ಸವರ್ಣಕರಣಿ ಇವಾಗ ಕೇಸರ ಮುಂತಾದ್ದು, ಈಗ ಸ್ಯಾಫ್ರಾನ್ ಎಲ್ಲ ಇದೆಯಲ್ಲ, ಮೋಸ್ಟ್ ಪ್ಯೂರೆಸ್ಟ್ ಸ್ಯಾಫ್ರಾನ್. ಇವತ್ತೆಲ್ಲದೇನೋ ಕಾನ್ಸೆಪ್ಟ್ಗಳು ಬದಲಾಗಿದೆ. ಈಗೆಲ್ಲ ಪುಣೆಯಲ್ಲೂ ಬೆಳೆಯುತ್ತೆ, ರಾಜಸ್ಥಾನದಲ್ಲೂ ಬೆಳೆಯುತ್ತೆ ಸ್ಯಾಫ್ರಾನ್ಗಳು. ಸೊ ಆದರೆ ಆ ವಾತಾವರಣಕ್ಕೊಂದು ಮಹಿಮೆ ಇದೆ. ಆ ಸವರ್ಣಕರಣಿ ಅಂತ ಹೇಳಿದ್ರೆ ಬಣ್ಣವನ್ನು ಸೇಮ್ ಮಾಡುವಂಥದ್ದು.
ಮ್ಯಾಚ್ ಮಾಡೋದು. ಮ್ಯಾಚ್ ಮಾಡೋದು, ಹಳೇದು ಗಾಯ ಹೋಗಿ ಸವರ್ಣ ಆ ಬಣ್ಣ ಬರುವಂಥ ಇದಾವ ಅದಕ್ಕೆ ಔಷಧಿ? ಇವತ್ತಿಗೂ ಇದ್ದಾವೆ. ಸವರ್ಣಕರಣಿ. ಹೌದು, ಅದನ್ನ ಇವಾಗ ಕುಂಕುಮಾದಿ ತೈಲ ಅಂತ ಬಳಸ್ತೀವಿ. ಹೌದು, ಕುಂಕುಮಾದಿ ತೈಲ ಕೇಳಿರ್ತೀರಿ, ಬಹಳ ಫೇಮಸ್ ಇದೆಲ್ಲ. ಹೌದು, ಒಳ್ಳೆ ಮಾರ್ಕೆಟಿಂಗ್ ಅದು. ಮಾರ್ಕೆಟಿಂಗ್, ಹೌದು ಹೌದು. ಸೊ ಮುಖದಲ್ಲೆಲ್ಲ ಕಪ್ಪಗಿದ್ದವರೆಲ್ಲ ಬೆಳಗಾಗ್ತಾರೆ ಅಂತ ಹೇಳಿ ಅಂತ. ದುರಂತ ನೋಡ್ರಿ, ಆಯುರ್ವೇದದಲ್ಲಿ ಸಾಕ್ಷಾತ್ ಧನ್ವಂತರಿಯ ಮುಂತಾದ ದೊಡ್ಡ ದೊಡ್ಡ ಮಹರ್ಷಿಗಳು ದೆ ಕ್ಲೇಮ್, ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕ್ಲೇಮ್ ಮಾಡಿರುವಂಥ ಟೆಕ್ನಿಕ್ ಏನಂತಂದರೆ, ಕುಂಕುಮಾದಿ ತೈಲವನ್ನು ಬಳಸಿದಾಗ ಮುಖದಲ್ಲಿ ಒಂದು ಕಾಂತಿವರ್ಧನೆ ಆಗ್ತದೆ ಅಂತ. ಇದನ್ನು ಬಳಸೋ ಹಾಗಿಲ್ಲ, ನಾವು ಶಬ್ದವನ್ನು ಶಬ್ದ ಬಳಸೋ ಹಾಗಿಲ್ಲ ಇದನ್ನು. ಏಕೆ? ಯಾಕೆಂದರೆ ಇದು ಇಲ್ಲಿಗಲ್, ಇದು ಕಾಂತಿವರ್ಧನೆ ಹೇಳೋ ಹಾಗಿಲ್ಲ, ಬಟ್ ಅದು ಮಾಡತ್ತಾದ್ರೆ ಅದನ್ನು ಆಯುರ್ವೇದದಲ್ಲಿ ಕ್ಲೇಮ್ ಮಾಡ್ತಾರೆ. ಔಷಧಿಯ ಗುಣ ಇದು ಅಂತ ಕ್ಲೇಮ್ ಮಾಡ್ತಾರೆ, ಅದನ್ನು ನಾವು ಹೇಳೋ ಹಾಗಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ಲೀಗಲ್ ಸಂಕೋಲೆಗಳು ಹೆಂಗಿದೆ, ಕಾಂಟ್ರಾಡಿಕ್ಟರಿ ಸಂಕೋಲೆಗಳಿವೆಲ್ಲ ನಮಗೆ. ಒಂದು ಕಡೆಯಿಂದ ಆಯುರ್ವೇದಕ್ಕೆ ಔಷಧಿಗಳನ್ನು ಮಾಡಬೇಕಾದ್ರೆ ಇನ್ನೊಂದು ಕಡೆಯಿಂದ ಕ್ಲೇಮ್ ಮಾಡೋ ಹಾಗಿಲ್ಲ ಅಂತ. ಎಷ್ಟು ಕಡೆಯಿಂದ ಸಂಕೋಲೆಗಳನ್ನು ಅನುಭವಿಸ್ಬೇಕು ಆಯುರ್ವೇದ? ನೋಡಿ, ಯೋಚನೆ ಮಾಡಿ ನೋಡಿ. ನಾವು ನನ್ನದೇ ಆದ ಇಮ್ಯಾಜಿನೇಷನ್ ಮೆಡಿಸಿನಿಂದ ಬಂದಿರುವಂಥದ್ದಿದು ಅಂತ ಹೇಳೋದಿಲ್ಲ ನಾನು. ಸಾಕ್ಷಾತ್ ಆಯುರ್ವೇದದಲ್ಲಿ ಕ್ಲೇಮ್ ಮಾಡಿರೋದಿದು ಅಂತ ಹೇಳೋದು ತಪ್ಪು. ನಾನಿವತ್ತು ಫೇರ್ ಆ್ಯಂಡ್ ಲವ್ಲಿನಲ್ಲಿ ಹೇಳ್ಬೋದು. ಅದಕ್ಕೆ ಈ ಸಾರ್ತಿ ನೀವು ಪತಂಜಲಿಯವ್ರ ಜೊತೆಗೂ ಅದೆಲ್ಲ ದೊಡ್ಡ ಜಟಾಪಟಿ ಆಗಿ ಕಡೆಗೆ ಅವರು ನೀವು ಹೇಳಬೇಡಿ ಅಂತ ಅಂದಿದ್ದು. ಆದರೆ ಈಗ ಅದರೊಳಗೆ ನಮ್ಮ ಸ್ವಾತಂತ್ರ್ಯ ಹೆಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಈಗ ವರ್ಣವನ್ನು ಉತ್ಪತ್ತಿ ಮಾಡುವಂತಹದ್ದು ಕೇಸರಿ ಇರ್ಬೋದು, ಅಥವಾ ನಮ್ಮ ಮಂಜಿಷ್ಠ ಇರ್ಬೋದು, ಈ ಚಂದನ ಶ್ವೇತಚಂದನ, ರಕ್ತಚಂದನ, ಇವೆಲ್ಲ ಔಷಧಿಗಳೇನು ಹೇಳಿದಾರಲ್ಲ, ಈ ಎಲ್ಲ ಔಷಧಿಗಳನ್ನು ಕೂಡ ಆ ಔಷಧಿ ವರ್ಗದಲ್ಲಿ ಹಾಕ್ತಾ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ವರ್ಣಕಾರಿಗಳು ಅಂತ ಹೇಳ್ತಾರೆ ಅವರು. ಅಂದರೆ ಕಾಂತಿವರ್ಧನೆ ಮಾಡುವಂಥದ್ದು ಅಂತ ಅವ್ರು ಬರೀತಾರೆ. ಅದನ್ನು ಯಾವ್ಯಾವ್ದು ಅದನ್ನು ಈಗ ಹೇಳಿದಾರೆ, ಶ್ವೇತಚಂದನ ಇತ್ಯಾದಿಗಳು. ಇನ್ನು ಅನೇಕ ಇದ್ದಾವೆ, ಒಂದಲ್ಲ ಎರಡಲ್ಲ, ಅದು ಅನೇಕ ಇದ್ದಾವೆ. ಇಷ್ಟೆಲ್ಲ ಔಷಧಿಗಳು ವರ್ಣವನ್ನು ವರ್ಧನೆ ಮಾಡ್ತವೆ ಅಂತ ವರ್ಣ್ಯಂ ಅಂತ ಶಬ್ದ ಬಳಸ್ತಾರೆ. ವರ್ಣ್ಯಂ, ವರ್ಣವನ್ನು ಉತ್ಪತ್ತಿ ಮಾಡುವಂಥದ್ದು ಅಂತ ಅಲ್ಲಿ ಬಳಸೋದನ್ನು ನಾವು ಹೇಳೋ ಹಾಗಿಲ್ಲ. ಮತ್ತು ಏನು ಬರಿಬೇಕೇನು ನಾವು ಮತ್ತೆ ಹಾಗಾದರೆ? ಹೀಗೆ ರಾಮಾಯಣದಲ್ಲಿ ಸವರ್ಣಕರ್ಣಿ ಅಂತ ಹೇಳಬೇಕಾದ್ರೆ ಆ ವರ್ಣವನ್ನು ಮತ್ತೆ ಸರಿ ಮಾಡುವಂತಹ ಅನೇಕ ಔಷಧಿಗಳು ಅಲ್ಲಿದ್ದು ಅಂತ ಹೇಳುವಂಥ ಕ್ರಮ ಅದು. ಹೊರತಾಗಿ ಸವರ್ಣಕರ್ಣಿ ಅಂತ ಒಂದು ಯಾವುದೊಂದು ಸ್ಪೆಷಲ್ ಡ್ರಗ್, ಅದು ಒಂದೇ ಒಂದು ಗಿಡ, ಅದನ್ನು ಕಿತ್ಕೊಂಡ್ಬಂದ್ರು ಅಂತ ಹಂಗಲ್ಲ ಅರ್ಥ. ಅದು ಆ ಥರದ ಜಾತಿ ವೈವಿಧ್ಯ ಇತ್ತು. ಯಾಕೆ ಇದನ್ನು ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರೆ, ಇಷ್ಟೆಲ್ಲ ಅಲ್ಲದೆ ಹೋಗಿದ್ರೆ ಪರ್ವತ ಥರ ಪ್ರಸಕ್ತಿಯೇ ಇರಲಿಲ್ಲ. 4 ಹಿಡ್ಕಟ್ಟು ತಗೊಂಬಂದ್ರೆ ಮುಗಿದೋಗಿರೋದು ಕೆಲಸ. ಅಲ್ಲ, ಅವ್ನಿಗೆ ಗೊತ್ತಾಗ್ಲಿಲ್ವಲ್ಲ. ಅದು ಗೊತ್ತಾಗಿಲ್ಲ ಅಂತ ನಾವು ಹೇಳೋದಂತ. ಹನುಮಂತರಿಗೆ ಗೊತ್ತಾಗದಿರೋಂಥದ್ದು ಏನಿದೆ ಹೇಳ್ರಿ? ಅಷ್ಟು ಪರ್ವತ ಹೊತ್ಕೊಂಡ್ಬರೋರು ಕೇಳ್ಕೊಂಡು ಹೆಂಗಿರ್ತಾವಪ್ಪ ಅಂತೆಲ್ಲ ಬೇಡ, ಇವನು ಹೊತ್ಕೊಂಡು ಹೋಗಿದ್ರು ಆಗಿರ್ತಿತ್ತು ಅಲ್ಲಿಗೆ ಅಲ್ವಾ? ಇವ್ರನ್ನೇ ಹೊತ್ಕೊಂಡು ಹೋಗಿದ್ರು ಕೂಡ ಕೆಲಸ ಮುಗಿದು ಹೋಗ್ತಿತ್ತು. ಅದು ಹಂಗಿರಲಿಲ್ಲ. ಯಾಕೆಂದರೆ ಅನೇಕ ಔಷಧಿಗಳು ಬೇಕು ಚಿಕಿತ್ಸೆಗೆ. ಒಂದು ಔಷಧಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಸಾಮಾನ್ಯ ಜ್ಞಾನ, ಅದು ನಾನೇನು ಹೇಳೋದಿದೆ ಅದನ್ನು. ಈಗ ಒಂದೇ ಔಷಧಿ ತೊಗೊಂಬಂದು ನಿಂಗೆ ಹಾಕಿದರೆ ಸರಿ ಆಗ್ತದೋ, ಹಂಗೆ ಆಗೋದಿಲ್ಲ. ಅದರಿಂದಾಗಿ ಆ ಇಡೀ ಪರ್ವತ ತರಬೇಕಾದ ಪರಿಸ್ಥಿತಿ ಬಂತು. ಅಲ್ಲ, ನಿಮ್ಮಲ್ಲಿ ಅದೇ ಪ್ರಾಬ್ಲಮ್ ಆಗ್ತದೆ. ನೀವು ಚರ್ಮ ವ್ಯಾಧಿಗೂ ಅದೇ ಔಷಧಿ ಅಂತೀರಿ, ಕೆಮ್ಮಿಗೂ ಅದೇ ಅಂತೀರಾ, ನೆಗಡಿಗೂ ಆಗತ್ತೆ ಇದು ಅಂತೀರಾ, ತಲೆನೋವಿಗೂ ಆಗತ್ತೆ ಅಂತೀರಾ. ಅದು ಹೆಂಗಾಗತ್ತೆ? ಒಂದು ಔಷಧಿಗೆ 9 ಥರ ಹೆಂಗಾಗತ್ತೆ ಹೇಳಿ? ಇದರೊಳಗೆ ಆಯುರ್ವೇದದಲ್ಲೂ ಹೊರಗಿನ ವಿಜ್ಞಾನಕ್ಕೂ ಒಂದು ವ್ಯತ್ಯಾಸ ಇದೆ. ನಾವು ನೇರವಾಗಿ ಪ್ರಕೃತಿಯಿಂದ ನಾವು ಡೀಲ್ ಮಾಡುವಂಥದ್ದು ಅಲ್ವಾ? ನಾವು ಗಿಡ ಹೇಗಿದೆ ರಸೌಷಧಿಗಳು ಅದು ಹೇಗಿದೆ ಹಾಗೆ ತೊಗೊಂಬರ್ತೀವಿ, ಅದನ್ನೇ ಬಳಸ್ಕೊಳ್ತೀವಿ ನಾವು. ಒಂದು ಗಿಡದಲ್ಲಿ ಈಗ ನಾವು ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಇದೆ ಅಂತ ಇದೆಯಾ? ಎಲ್ಲಿದೆ ತೋರಿಸ್ರಿ. ಒಟ್ಟು ತಿಂದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಡಮ್ ಅಂತಿಲ್ಲ? ನೀರಿಗೆ ಸಂಪರ್ಕಕ್ಕೆ ಬಂದರೆ ಪೊಟ್ಯಾಸಿಯಂ ಸಿಡಿದು ಬಿಡುತ್ತದೆ, ಮತ್ತೆ ಡಮ್ ಅಂತಿಲ್ಲ ಹೊಟ್ಟೆ. ಇಲ್ಲ ರೀ, ಅದಕ್ಕೆ ಆ ಕಾಂಬಿನೇಷನ್ ಆಗಿದೆ, ಅದ್ರ ಮಧ್ಯದಲ್ಲಿ ಇದೊಂದು ಏನೋ ಇದೆ, ಅದು ಬ್ರೇಕ್ ಮಾಡೋದಕ್ಕೊಂದು ಏನೋ ಇದೆ, ಅದನ್ನು ತೆಗೆದಾಗ ಅದು ಹಿಂಗೆ ಆಗುತ್ತೆ. ಅದು ಯಾರೋ ಕೆಲವರೆಲ್ಲ ಅದನ್ನು ಪೊಟ್ಯಾಸಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡಿದವರು ಉಂಟು ಬಾಳೆಹಣ್ಣಿಂದ. ಒಂದು ಅನೇಕ ಬಾಳೆಹಣ್ಣುಗಳ ರಾಶಿ ಹಾಕಿ ಅದನ್ನು ಸುಟ್ಟು ಮಾಡಿ ಎಲ್ಲ ಮಾಡಿ ಅದು ಪೊಟ್ಯಾಸಿಯಮ್ ಎಕ್ಸ್ಟ್ರಾಕ್ಟ್ ಮಾಡಿದವರು ಉಂಟು, ಇಲ್ಲ ಅಂತೇನಿಲ್ಲ. ಆದರೆ ಆ ಮಿಕ್ಕಿದ ಎಲ್ಲ ರಸಗುಣಗಳಿದ್ದಾವಲ್ಲ ಬಾಳೆಹಣ್ಣಿನಲ್ಲಿ, ಅದು ಪೊಟ್ಯಾಸಿಯಮ್ ತನ್ನ ವಿಶ್ವರೂಪ ತೋರಿಸ್ದ ಹಾಗೆ ಇಟ್ಕೊಂಡಿರೋಂಥದ್ದು ಇದೆಯಲ್ಲ, ಅದಕ್ಕೂ ಕೂಡ ಔಷಧೀಯ ಗುಣಗಳಿದ್ದಾವೆ.